ಯಾಕೆ ಸಂಗ ಅಪ್ಪ? ನನ್ನ ಅಪ್ಪಯ್ಯನ ಮೇಲೆ ಆಸೆ ಪಡೋದು ತೆಪ್ಪ? ಖಂಡಿತ ಇಲ್ಲ ಕಂದ. ನಾನು ಯಾಕೆ ನಿನ್ನಂಥ ಮಗನಿಗೆ ಅಪ್ಪ ಆಗಿಲ್ಲ ಅನ್ನೋ ಸಂಕಟ, ಹೊಟ್ಟೆ ಕಿಚ್ಚು. ಅಜ್ಜಿ, ಅದು ಎಲ್ಲೋ ಇರೋ ಮುಖನೇ ನೋಡಿದ್ರು ಅಪ್ಪನ್ನ ಅಷ್ಟು ಪ್ರೀತಿಸ್ತೀಯ. ಅಕಸ್ಮಾತ್ ನಾನೇ ನಿಮ್ಮ ಅಪ್ಪ ಆಗಿದ್ರೆ ನನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ. ಗೊತ್ತಿಲ್ಲ ಸಂಗ ಅಪ್ಪ. ಗೊತ್ತಿಲ್ವಾ? ನಮ್ಮ ಅವ್ವ ಇರೋ ಗಂಟ ನಾನು ಪ್ರೀತಿಸ್ತಾ ಇದ್ದಿದ್ದು ಅವಳೊಬ್ಳನ್ನೇಯ. ಅವಳು ಹೊಂಟೋದ್ಮ್ಯಾಕೆ ನಮ್ಮ ಮಾಮ ಕಳೆದೋದ್ಮ್ಯಾಕೆ ನಾನು ಅಪ್ಪರ ಪ್ರೀತಿದು ನಿಮ್ಮನ್ನೇ ಸಂಗಮಪ್ಪ, ನಿಮ್ಮನ್ನೇ ಸಂಗಮಪ್ಪ. ನಮ್ಮ ಅಪ್ಪಯ್ಯ ಸಿಕ್ಕರು ನಾನು ಇಷ್ಟೇ ಪ್ರೀತಿಸ್ತೀನಿ ಅನ್ನಿಸ್ತದೆ. ಇದಕ್ಕಿಂತ ಹೆಚ್ಚಿಗೆ ನಾನು ಹೆಂಗ್ ಪ್ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ ಸಂಗಮಪ್ಪ. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಹೊರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಕೂಸು ಮರಿ ಮಾಡಿ ಹೊತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ. ಚಂದ್ರಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೊಟ್ಟಿಲ್ಲ. ನನ್ನೆಲ್ಲ ನೋವ ಕಂಡು ಕಾರ್ಮೋಡವು ಕಣ್ಣೀರ ಸುರಿಸಿತ. ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ. ಬಾ, ನಿನಗೆ ಅಪ್ಪಯ್ಯ ಬರೆಯೋದನ್ನ ಹೇಳ್ಕೊಡ್ತೀನಿ. ಅಪ್ಪಯ್ಯ ತಿದ್ದಿ. ನಾನು ನಿಮ್ಗೆ ಏನೋ ಒಂದು ಕೇಳಬೇಕಾಗಿತ್ತು. ಏನ್ ಬೇಕಾದ್ರೂ ಕೇಳು. ಅದು ನೀವವತ್ತು ನಮ್ಮ ಅವ್ವನ ಬಗ್ಗೆ ಕೇಳ್ತಾ ಇದ್ರಲ್ಲ. ಹೌದು. ನಮ್ಮ ಅವ್ವನ ಬಗ್ಗೆ ಹೇಳ. ಓ, ಹೇಳು, ಕೇಳಕ್ ನಾನು ರೆಡಿ. ಯಾಕೆ ಈ ಥರ ಮಾಡ್ತಾ ಇದೆಯಾ? ಯಾಕೆ ನಾನು ಕಾಡ್ತಾ ಇದೆಯಾ? ನಿನ್ನ ಮನಸ್ಸಲ್ಲಿ ಏನಿದೆ? ಯಾವ ಇಂಟೆನ್ಷನ್ ಇಟ್ಕೊಂಡು ನೀನು ಇಲ್ಲಿಗೆ ಬಂದಿದ್ಯಾ? ಯಾಕೆ ದಡ್ಡಿ ಥರ ಕ್ವಶನ್ ಮಾಡ್ತಿದ್ಯಾ ದೀಪಿಕಾ? ನಾನು ಯಾಕೆ ಹೀಗೆ ಮಾಡ್ತಿದ್ದೀನಿ, ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಅಥವಾ ಇದನ್ನೆಲ್ಲ ನನ್ನ ಬಾಯಿಂದಾನೇ ಕೇಳಬೇಕು ಅನ್ನೋ ನಿನ್ನ ಬಯಕೆನಾ? ಆ್ಯಕ್ಚುಲಿ ನನಗೊಂದು ವಿಷಯದ ಬಗ್ಗೆ ಡೌಟ್ ಇದೆ, ಅದಕ್ಕೆ ಕ್ಲಾರಿಟಿ ಕೊಟ್ಬಿಡು ಸಾಕು. ಯಾಕೋ ಇತ್ತೀಚೆಗೆ ನೀನು ಅಂದರೆ ಪ್ರೀತಿ ಅಲ್ಲ, ಅಸಹ್ಯ ಹೋಗ್ತಾ ಇದೆ ನನಗೆ. ಅಲ್ಲ, ಅದು ಹೇಗೆ ಮನ್ಸು ಬಂತು ನಿನಗೆ? ಒಂದು ಕಡೆ ನನ್ನ ಪ್ರೀತಿನ ಒದ್ದು ಬಂದು ಏನೂ ಆಗದೆ ಇರೋ ಥರ ಸಂಗಮನ ಮದುವೆ ಆಗ್ತೀಯ. ಅದು ಹಾಳಾಗೋಗ್ಲಿ, ಎಲ್ಲ ಬಿಟ್ಟು ಬಂದು ನಿನ್ನೆ ನಂಬ್ಕೊಂಡು ಸಂಗಮ್ ನಿನ್ನ ಮದುವೆ ಆಗಿರುವಾಗ ಅವನಿಗೆ ಮೋಸ ಮಾಡೋದಕ್ಕೆ ಹೇಗಾದ್ರೂ ಮನ್ಸು ಬಂತು ನಿನಗೆ? ಭದ್ರಿ, ನಿನ್ನಂಥ ಮೋಸಗಾತಿನ ನಂಬ್ಕೊಂಡು ಸಂಗಮ್ ಇಷ್ಟು ವರ್ಷ ಜೀವನ ಮಾಡೋದ್ನಲ್ಲ ಪಾಪ. ನನಗೀಗ ನನ್ನ ಬಗ್ಗೆ ಅಲ್ಲ, ಅವನ ಬಗ್ಗೆ ಅನುಕಂಪ ಬರ್ತಿದೆ, ಅಯ್ಯೋ ಅನ್ನಿಸ್ತಿದೆ.
ನಿಜ ಹೇಳು, ನೀನು ಹೆಣ್ಣೇನಾ? ಒಬ್ಬ ಹೆಣ್ಣು ಈ ಮಟ್ಟಕ್ಕೂ ಇರೋದಕ್ಕೆ ಸಾಧ್ಯನಾ? ಅದೆಷ್ಟು ಧೈರ್ಯ ಇದ್ರೆ ನೀನು ಈ ರೀತಿ ಮಾಡ್ತೀಯ ಹೇಳು? ಹೌದು, ನಾನು ಸಂಗಮ್ ಸಾಧ್ನೂರ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ. ಯಾಕೆ? ಅವನು ಡೈರೆಕ್ಟಾಗಿ ನನಗೆ ಯಾವತ್ತೂ ತೊಂದರೆ ಮಾಡಿದ್ದ. ಇನ್ನು ನನಗೆ ಹೆಲ್ಪ್ ಮಾಡಿದ್ದಾನೆ, ಕಷ್ಟ ಅಂದಾಗ ನನ್ನ ಕೈ ಹಿಡ್ದಿದ್ದಾನೆ. ಅಂಥ ಮನುಷ್ಯನಿಗೆ ನಾನು ಮೋಸ ಮಾಡಿಬಿಟ್ಟೆ. ನನ್ನ ಕತೆ ಬಿಡು, ಆದರೆ ನೀನು ಮಾಡಿದ್ದೇನು? ಬರೀ ಮೋಸ ಅಲ್ಲ, ದ್ರೋಹ, ಅಪರಾಧ, ಅಸಹ್ಯ. ನಿನ್ನ ಮೇಲೆ ಇಷ್ಟು ಕೋಪ ಹುಕ್ ಬರ್ತಿದ್ರು ಒಂದು ವಿಷಯಕ್ಕೆ ಮಾತ್ರ ನನ್ನ ಸಮಾಧಾನ ಇದೆ. ನಿನ್ನ ಹೊಟ್ಟೆಯಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದ ನನ್ನ ಕಂದನ್ನ ಹಾಗೆ ಉಳಿಸ್ಕೊಂಡಿದ್ದಕ್ಕೆ, ಕರುಣೆ ತೋರಿಸಿ ಈ ಪ್ರಪಂಚಕ್ಕೆ ತಂದಿದ್ದಕ್ಕೆ. ನನ್ನ ಕಂದ, ನನ್ನ ಮಗಳು ರಿಯಾನ ಇನ್ನೂ ಜೀವಂತವಾಗಿ ಉಳಿಸ್ಕೊಂಡಿದ್ದಕ್ಕೆ.